Hello dear students, I heartily welcome to this class again. Dear students, in previous class we studied so many grammar topics and also poems and prose. Now we are going to deal with the second unit's second poem is Awareness, written by Sylvia Stultus. Now we are going to deal with the poem Awareness. Before we are going to study this poem, we want to learn or we must learn about glossary. Glossary is meaning of new words or difficult words. So now we are going to deal with glossary. Charred. Charred means half burnt. ಅರ್ಧಂಬರ್ಧ ಸುಟ್ಟದ್ದು ಅಥವಾ ಸುಟ್ಟದ್ದು ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ವ್ಯಾಡೆಡ್ ಪೇಪರ್ಸ್ ಬಂಡಲ್ಡ್ ಟುಗೆದರ್, ಒಂದರಲ್ಲಿ ಒಂದು ಸುರುಳಿ ಸುತ್ತಿ ಪೇಪರ್ಗಳನ್ನು ಇಟ್ಟದ್ದು. ಟಾಸ್, ಥ್ರೋ ಕೇರ್ಲೆಸ್ಲಿ ಅಂದ್ರೆ ಬಿಸಾಕ್ಬಿಡೋದು. ಇನ್ಸೆಕ್ಟಿಸೈಡ್ಸ್, ಕ್ರಿಮಿನಾಶಕ. ಕ್ರ್ಯೂಡ್, ನಾಟ್ ರಿಫೈನ್ಡ್, ಕಚ್ಚಾ ತೈಲ ಅಂತೀವಲ್ಲ, ಕ್ರ್ಯೂಡ್ ಆಯಿಲ್ ಅಂದರೆ ಕಚ್ಚಾ ಪದಾರ್ಥ ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ಡೆಸ್ಟೈನ್ಡ್, ಉದ್ದೇಶಿಸಲಾದ. ಡಿಟರ್ಮೈನ್ಡ್, ಅರ್ಲಿಯರ್ ಅಂತಂದ್ರೆ ಉದ್ದೇಶಿಸಲಾದ. ಎ ಫುಲ್ ಡೂಮ್, ಗ್ರೇಟ್ ಡಿಸ್ಟ್ರಕ್ಷನ್, ಭೀಕರವಾದ ನಾಶ. ಫ್ಯೂಮ್, ಅ ಗ್ಯಾಸ್ ಆರ್ ವೆಪರ್ ದ್ಯಾಟ್ ಸ್ಮೆಲ್ಸ್ ಸ್ಟ್ರಾಂಗ್ಲಿ, ಆವಿ, ಹೊಗೆ ಅನ್ನುವಂಥ ಅರ್ಥವನ್ನು ಕೊಡ್ತೈತಿ. ಎಮಿಟಿಂಗ್ ಅಂದ್ರೆ ಹೊರಸೂಸುವ. ಡಿಸೋಲೇಟ್ ಅಂತಂದ್ರೆ ಎಂಟಿ, ಲೋನ್ಲಿ, ಖಾಲಿಯಾಗುವುದು. ಕಾಸ್ಟಿಕ್, ಬರ್ನಿಂಗ್ ಬೈ ಕೆಮಿಕಲ್ ಆ್ಯಕ್ಷನ್, ರಾಸಾಯನಿಕ ಕ್ರಿಯೆಯಿಂದ ಸುಡುವುದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅವೇರ್ನೆಸ್, ಹ್ಯಾವಿಂಗ್ ನಾಲೆಜ್ ಆಫ್, ಆ ವಿಷಯದ ಕುರಿತಾಗಿ ಜ್ಞಾನವನ್ನು ಹೊಂದುವುದು ಅಥವಾ ಜಾಗೃತಿಯನ್ನು ಹೊಂದುವುದು. ಹೀಡ್, ಪೇ ಕೇರ್ಫುಲ್ ಅಟೆನ್ಷನ್, ಲಕ್ಷ್ಯ ಕೊಡು ಅಥವಾ ಗಮನ ಕೊಡು. ಸ್ಟೇಕ್, ಪುಟ್ ರಿಸ್ಕ್, ಅಪಾಯವನ್ನು ತಂದುಕೋ ಅಥವಾ ಅಪಾಯವನ್ನು ಒದಗಿಸು. ಸೊ ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಪೋಯಮ್ Awareness. Here, Awareness is the poem written by Sylvia Stultus. Here the poet warns us to be aware about the environment which we live in. ಈ ಒಂದು ಕವಿತೆಯಲ್ಲಿ ಕವಿ ಸಿಲ್ವಿಯಾ ಸ್ಟಲ್ಟಸ್ ರವರು ಏನು ಹೇಳ್ತಾರೋ ಅಂತಂದ್ರೆ, ಇವತ್ತಿನ ದಿನಮಾನದಲ್ಲಿ ನಾವು ಎಂಥ ಪರಿಸರದಲ್ಲಿ ಬದುಕಾಕತ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. The people throw unwanted solid carelessly and it causes the environment pollution. We live in this polluted environment. In this poem she discussed about what kind of environment we have or where we lived. What are the bad effects of that on our health. She discussed in the poem these points. So now we are going to deal with the poem. Broken bottles and charred pieces of glass, wadded up newspaper tossed on the grass, pouring of concrete and tearing out trees, this is the environment that surrounds me. Here in the first stanza of the poem, poet discuss about what type of environment we have our surrounding. So here she says, broken bottles and charred pieces of glass, wadded up newspapers tossed on the grass. ನಮ್ಮ ಇವತ್ತಿನ ಪರಿಸರದಲ್ಲಿ ನಾವು ಹೆಂಗೆ ನಮ್ಮ ಪರಿಸರವನ್ನು ಇಟ್ಕೊಂಡಿವಿ ಅಂತಂದ್ರೆ, ಮುರಿದ ಬಾಟಲಿಗಳನ್ನು ಮತ್ತು ಅರ್ಧಂಬರ್ಧ ಸುಟ್ಟಂಥ ಪೇಪರ್ಗಳನ್ನು ಆಮೇಲೆ ಅರ್ಧಂಬರ್ಧ ಸುಟ್ಟಂಥ ಗ್ಲಾಸ್ಗಳನ್ನು ನಾವು ಎಲ್ಲಿ ಒಗೆದು ಬಿಡ್ತೀವಿ, ಕೇರ್ಲೆಸ್ ಮಾಡಿ ಒಗೆದು ಬಿಡ್ತೀವಿ. ವಿ ಟಾಸ್ಡ್ ಆನ್ ದ ಗ್ರಾಸ್ ಆಲ್ ದೋಸ್ ಥಿಂಗ್ಸ್. ನಾವು ಅದ್ರ ಬಗ್ಗೆ ಕೇರ ಮಾಡೋಂಗಿಲ್ಲ, ಅದು ಕೊಳಿತೈತೋ ಅಥವಾ ಅಜೈವಿಕ ಐತೋ, ಅದು ಬಯೋಡಿಗ್ರೇಡೇಬಲ್ ಐತೋ, ಏನೈತಿ, ಅದರಿಂದ ನಮಗೆ ಏನು ಎಫೆಕ್ಟ್ ಆಕೈತಿ. ವಿ ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್, ಜಸ್ಟ್ ವಿ ಟಾಸ್ಡ್ ಆನ್ ದ ಗ್ರಾಸ್ ಆಲ್ ದೋಸ್ ಥಿಂಗ್ಸ್. What are the things we tossed on the grass? Broken bottles and charred pieces of glass and wadded up newspapers tossed on the grass. These things we tossed on the grass. Pouring of concrete and tearing out trees, this is the environment that surrounds me. Which type of environment we have now? Pouring of concrete and tearing out trees. ಪ್ರತಿಯೊಂದು ಕಡೆಯೂ ಏನು ಮಾಡ್ತೀವಿ, ಕಾಂಕ್ರೀಟನ್ನು ಸುರಿತೀವಿ. ಅದರಿಂದ ಏನು ಆಗತೈತಿ ಅಂತಂದ್ರೆ ಕಾಡುಗಳ ನಾಶ ಆಗಾಕತ್ತೈತಿ. ಯಾಕಂದರೆ ಅದು ಕೆಮಿಕಲಿ ಬರ್ಂಟ್ ಆಗಿ ನಾವು ಏನು ಮಾಡ್ತೀವಿ, ಕಾಂಕ್ರೀಟನ್ನು ಹಾಕೋದರಿಂದ ಗಿಡಗಳಿಗೆ ಅದು ಬ್ಯಾಡ್ ಎಫೆಕ್ಟ್ ಆಗಾಕತ್ತೈತಿ. ಸೊ ಆ ಗಿಡಗಳು ಏನು ಮಾಡ್ತಾವ ಅಂತಂದ್ರೆ ಟಿಯರಿಂಗ್ ಔಟ್ ಟ್ರೀಸ್, ಕಣ್ಣೀರನ್ನು ಹೊರಸೂಸಲಾಕತ್ತಾವಂತ. ಎಂಥವು ಗಿಡಗಳು ಕಣ್ಣೀರನ್ನು ಹೊರಸೂಸ್ತಾ ಇವೆ. ಇಂತಹ ಒಂದು ಪರಿಸರವನ್ನು ನಾವು ನಮ್ಮ ಸುತ್ತಲೂ ಹೊಂದಿದ್ದೇವೆ ಅನ್ನೋದು ಸಿಲ್ವಿಯಾ ಸ್ಟಲ್ಟಸ್ ರವರ ಒಂದು ಭಾವನೆ. ಈ
ಮೊದಲನೇ ಒಂದು ನುಡಿಯಲ್ಲಿ ಅವರು ಹೇಳಿದಂಥದ್ದು ಇದು. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ವಿ ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಬ್ರೋಕನ್ bottle and pieces of glass. This is the picture of wadded up newspaper. We can toss down the grass in nowadays. Next stanza, she discussed about poisonous and insecticides sprayed on our food, oceans filling with thick oil crude, all sea life destined to a slow full doom. These are the things we are to consume. ಈ ಒಂದು ಸೆಕೆಂಡ್ ಸ್ಟಾಂಜಾದೊಳಗೆ ಪೋಯಟ್ ಡಿಸ್ಕಸ್ ಮಾಡ್ತಾರೆ ಎದ್ರ ಬಗ್ಗೆ ಅಂತಂದ್ರೆ ವಾಟ್ ಕೈಂಡ್ ಆಫ್ ಫುಡ್ ವಿ ಹ್ಯಾವ್ ನವಾಡೇಸ್ ಆ್ಯಂಡ್ ಹೌ ಅವರ್ ಓಷಿಯನ್ಸ್ ಆ್ಯಂಡ್ ಸೀಸ್ ಫುಲ್ ಆಫ್ thick oil, crude oil. It is full of crude oil. So poisonous and insecticides sprayed on our food. ಇವತ್ತಿನ ಆಹಾರದಲ್ಲಿ ಎಂತಹ ಆಹಾರವನ್ನು ನಾವು ಸೇವಿಸ್ತಿದ್ದೀವಿ ಅಂತಂದ್ರೆ ಪಾಯ್ಸನಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್, ವಿಷಯುಕ್ತವಾದ ಹಾಗೂ ಕ್ರಿಮಿನಾಶಕಗಳನ್ನು ನಮ್ಮ ಆಹಾರದ ಮೇಲೆ ಸ್ಪ್ರೇ ಮಾಡಿರ್ತಾರೆ. ನಾವು ತಿನ್ನುವಂಥ ಆಹಾರ ವಿಷಯುಕ್ತವಾದದ್ದು ಮತ್ತು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದ ಆಹಾರವನ್ನು ನಾವಿವತ್ತು ತಿನ್ನತ್ತೀವಿ. ಹಾಗೆ ಓಸಿಯನ್ಸ್ ಫಿಲ್ಲಿಂಗ್ ವಿತ್ ಥಿಕ್ ಆಯಿಲ್ ಕ್ರೂಡ್, ಇವತ್ತು ಸಮುದ್ರಗಳು ಸಹಿತ ಏನು ಕಚ್ಚಾ ತೈಲಗಳಿಂದ ಏನಾಗ್ಬಿಡಾಕತ್ತಾವು, ತುಂಬಾಕತ್ತಾವು. ಶುದ್ಧವಾದ ನೀರು ಯಾವುದೇ ಸಮುದ್ರದಲ್ಲಿ ನಾವು ಕಾಣಾಕತ್ತಿಲ್ಲ. ಕಚ್ಚಾ ತೈಲಗಳಿಂದ ಏನಾಗಕತ್ತಾವು ಅಂತಂದ್ರೆ ಓಸಿಯನ್ಸ್ ಫುಲ್ ಆಗಾಕತ್ತಾವು. ಆಲ್ ಸೀ ಲೈಫ್ ಡೆಸ್ಟೈನ್ಡ್, ಓಸಿಯನ್ಸ್ ಮೀನ್ಸ್ ಸರೋವರಗಳು ಸಹಿತ ಇವತ್ತು ಕಚ್ಚಾ ತೈಲಗಳಿಂದ ಏನಾಗತ್ತಾವ, ತುಂಬಲ್ಪಡತ್ತಾವ. ಆಲ್ ಸೀ ಲೈಫ್ ಡೆಸ್ಟೈನ್ಡ್ ಟು ಎ ಫುಲ್ ಡೂಮ್. ಈ ಸಮುದ್ರದ ಜೀವನ ಹೆಂಗೆ ಅನ್ಸಾತೈತಿ ಅಂತಂದ್ರೆ ಭೀಕರವಾದ ಅಪಾಯವನ್ನುಂಟು ಮಾಡುವಂತೆ ಉದ್ದೇಶಿಸಲಾಗಿದೆ ಏನೋ ಅನ್ನುವಂಗೆ ನಮಗೆ ಕಾಣತೈತಿ. ಆಲ್ ಸಿ ಲೈಫ್ ಡಿಸ್ಟೈನ್ ಟು ಸ್ಲೋ ಎ ಫುಲ್ ಡೂಮ್. ಸಾವಕಾಶವಾಗಿ ಇದು ನಮಗೆ ವಿಷಯುಕ್ತವಾದ ಒಂದು ಪರಿಸರವನ್ನು ನಿರ್ಮಾಣ ಮಾಡಾಕತ್ತೈತಿ ಸಮುದ್ರದ ಜೀವನ ಸಹಿತ ಅನ್ನುವಂಗೆ ಆಗ್ಬಿಟ್ಟೈತಿ. ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಟು ಕನ್ಸ್ಯೂಮ್. ನಾವು ಇವತ್ತಿನ ಪರಿಸರದಲ್ಲಿ ಏನು ಬಳಸಾಕತ್ತೀವಲ್ಲ ಈ ಎಲ್ಲ ಸಾಮಾನುಗಳು ನಮಗೆ ಏನು ಮಾಡಾಕತ್ತಾವ ಅಂತಂದ್ರೆ ವಿಷಯುಕ್ತವಾಗಿಯೋ ಅಥವಾ ವಿಷಯುಕ್ತ ನಮ್ಮ ಪರಿಸರಕ್ಕೆ ಹಾಗೂ ನಮ್ಮ ಆರೋಗ್ಯಕ್ಕೆ ಇವೆಲ್ಲ ಏನಾಗ್ಬಿಟ್ಟಾವ, ಹಾನಿಕಾರಕ ಆಗ್ಯಾವ ಅನ್ನೋದನ್ನು ಸೆಕೆಂಡ್ ಸ್ಟಾಂಜಾದೊಳಗೆ ಪೋಯಟ್ ಡಿಸ್ಕಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮೂವ್ ವಿತ್ ಥರ್ಡ್ ಸ್ಟಾಂಜಾ ಆಫ್ ಅವರ್ ಪೋಯಮ್. Mills pumping out iron, expelling yellow fumes, airlines emitting caustic gases from flues, weapons of destruction tested at desolate sites, and this is the air that's to sustain life. Here in the third stanza she discussed about mills pumping out iron, expelling yellow fumes. ಇವತ್ತು ಮಿಲ್ಸ್ ಅಂತಂದ್ರೆ ಗಿರಣಿಗಳು ಏನು ಮಾಡತ್ತಾವು ಅಂತಂದ್ರೆ ಕಬ್ಬಿನ ಅಂಶಗಳನ್ನು ಎಕ್ಸ್ಪೆಲ್ಲಿಂಗ್ ಹೊರ ಹಾಕಲಿಕ್ಕತ್ತಾವ. ತಮ್ಮದೇ ಆದ ಒಂದು ಹಳದಿ ಆದ ಹೊಗೆಯನ್ನು ಬಿಡುವುದರೊಂದಿಗೆ ಐರನ್ ಕಬ್ಬಿನ ಅಂಶವನ್ನು, ಇಂಗಾಲದ ಡೈಆಕ್ಸೈಡನ್ನು ಅತಿಯಾಗಿ ಅವು ಹೊರ ಹಾಕಾಕತ್ತಾವ. ಏರ್ಲೈನ್ಸ್ ಎಮಿಟಿಂಗ್ ಕಾಸ್ಟಿಕ್ ಗ್ಯಾಸಸ್ ಫ್ರಾಮ್ ಫ್ಲೂಸ್. ಏರ್ಲೈನ್ಸ್ ಅಂತಂದ್ರೆ ವಿಮಾನಯಾನಗಳು ಏನು ಮಾಡತ್ತಾವ, ಎಂಥದನ್ನು ಹೊರ ಹಾಕಾಕತ್ತಾವ ಅಂದ್ರೆ ಕಾಸ್ಟಿಕ್ ಗ್ಯಾಸಸ್, ರಾಸಾಯನಿಕವಾಗಿ ಸುಡಲ್ಪಡುವಂತಹ ಗ್ಯಾಸಸ್ಗಳನ್ನು ತಮ್ಮ ಕೊಳವೆಗಳಿಂದ ಅವು ಹೊರಬಿಡ್ಲಾಕತ್ತಾವ. ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್ ಟೆಸ್ಟೆಡ್ ಅಟ್ ಡಿಸೋಲೇಟ್ ಸೈಟ್ಸ್. ಈ ವೆಪನ್ಸ್ಗಳನ್ನು ನಮಗೆ ಈಗ ಅಣುಬಾಂಬ್ ಆಮೇಲೆ ಇವೇನು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಯೂಸ್ ಮಾಡ್ತೀವಲ್ಲ ಆ ಶಸ್ತ್ರಾಸ್ತ್ರಗಳು ಸಹಿತ ನಮ್ಮ ಒಂದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡತ್ತಾವ. ಡಿಸೋಲೇಟ್ ಸೈಟ್ಸ್, ನಿರ್ಜನ ಪ್ರದೇಶವನ್ನು ನಿರ್ಮಾಣ ಮಾಡಾಕತ್ತಾವ. ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್, ಈ ಎಲ್ಲ ಶಸ್ತ್ರಾಸ್ತ್ರಗಳು ನಮ್ಮನ್ನು ನಾಶ ಮಾಡಾಕತ್ತಾವ. ಅಷ್ಟೇ ಅಲ್ಲದ ಎಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಾಕತ್ತಾವ ಅಂತಂದ್ರೆ ಟೆಸ್ಟೆಡ್ ಅಟ್ ಡಿಸೋಲೇಟ್ ಸೈಟ್ಸ್ ಅಂದ್ರೆ ನಿರ್ಜನವಾದ ಪ್ರದೇಶಗಳನ್ನು ಅವು ಸೃಷ್ಟಿ ಮಾಡಾಕತ್ತಾವ. ಆ್ಯಂಡ್ ದಿಸ್ ಈಸ್ ದ ಏರ್ ದ್ಯಾಟ್ಸ್ ಟು ಸಸ್ಟೈನ್ ಲೈಫ್. ನಮ್ಮ ಒಂದು ಬದುಕಿಗೆ ಆಧಾರವಾಗಿರುವಂತಹ ಗಾಳಿ ಇದೇ ಆಗೈತಿ. ಈಗ ಇಂತಹ ಗಾಳಿಯನ್ನು, ಇಂಥ ಹೊಲಸಾದ ಗಾಳಿಯನ್ನು ನಾವು ಇವತ್ತು ಸೇವಿಸಾಕತ್ತೀವಿ ಅನ್ನೋದನ್ನು ಸಿಲ್ವಿಯಾ ಸ್ಟಲ್ಟಸ್ರವರು ಈ ಥರ್ಡ್ ಸ್ಟಾಂಜಾದೊಳಗೆ ಹೇಳ್ತಾರೆ. ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ಸಮ್ ಒನ್ ಕ್ಯಾನ್ ಡೂ, like arise the awareness to those around you that if we don't heed the problem at hand, it is that at stake, the destruction of man.
there has to be something that someone can do. Here she discuss about someone has awareness on these environment causes. We have to change this environment so we can improve our environment. ಇಲ್ಲಿ ಕವಿ ಸಿಲ್ವಿಯಾ ಸ್ಟಲ್ಟಸ್ ರವರು ಹೇಳ್ತಾರೆ ಏನಂತಂದರೆ, ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ದ್ಯಾಟ್ ಸಮ್ ಒನ್ ಕ್ಯಾನ್ ಡೂ. ಆದ್ರೆ ಅಲ್ಲಿ ಮಾಡಲಿಕ್ಕೆ ಒಂದೇನೋ ವಿಶೇಷವಾದದ್ದು ಐತಿ, ಆದರೆ ನಾವು ಏನಾದರೂ ಮಾಡಬಹುದು. ಇದನ್ನು ತಡೆಯಲಿಕ್ಕೆ ಹಲವಾರು ಉಪಾಯಗಳಿದ್ದಾವೆ. ಲೈಕ್ ಅರೈಸ್ ದ ಅವೇರ್ನೆಸ್ ಟು ದೋಸ್ ಅರೌಂಡ್ ಯು. ಸಮ್ ಪೀಪಲ್ ಏನು ಮಾಡ್ಬೋದು, ಕೆಲವೊಂದಿಷ್ಟು ಜನ ಸೇರಿ ನಾವು ನಮ್ಮಲ್ಲೇ ಆದ ಜಾಗೃತಿಯನ್ನು ಮೂಡಿಸ್ಕೋಬೋದು, ಜಾಗೃತಿಯನ್ನು ಬೆಳೆಸ್ಕೋಬೋದು. ಲೈಕ್ ಅರೈಸ್ ದ ಅವೇರ್ನೆಸ್ ಟು ದೋಸ್ ಅರೌಂಡ್ ಯು. ನಮ್ಮ ಸುತ್ತಮುತ್ತಲಿನವರಿಗೆ ನಾವು ಜಾಗೃತಿಯನ್ನು ಮೂಡಿಸುವುದರೊಂದಿಗೆ ಇದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ದ್ಯಾಟ್ ಇಫ್ ಯು ಡೋಂಟ್ ಹೀಡ್ ದ ಪ್ರಾಬ್ಲಮ್ ಆ್ಯಟ್ ಹ್ಯಾಂಡ್, ಡೋಂಟ್ ಹೀಡ್ ಅಂದರೆ ನಾವು ಅಕಸ್ಮಾತ್ ನಾವು ಈ ಪ್ರಾಬ್ಲಮ್ ಕಡೆ ಗಮನನ ಕೊಡಲಿಲ್ಲ ಅಂತಂದ್ರೆ, ಅಥವಾ ನಮ್ಮ ಕೈಯಲ್ಲಿ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕೆ ಆಗಂಗಿಲ್ಲ ಅಂದೀವಂದ್ರೆ, ಇಟ್ಸ್ ಯುವರ್ ಲೈಫ್ ದ್ಯಾಟ್ಸ್ ಆ್ಯಟ್ ಸ್ಟೇಕ್. ನಮ್ಮ ಲೈಫ ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ರಿಸ್ಕಿಗೆ ಒಳಪಡಿಸಾಕತ್ತೀವಿ, ಅಪಾಯವನ್ನು ತಂದ್ಕೊಳಕತ್ತೀವಿ ನಮ್ಮ ಲೈಫಿಗೆ ನಾವು ಅನ್ನುವಂಥದ್ದನ್ನು. ದ ಡಿಸ್ಟ್ರಕ್ಷನ್ ಆಫ್ ಮ್ಯಾನ್ ಅಂದ್ರೆ ನಮ್ಮ ಮಾನವ ಕುಲದ ನಾಶಕ್ಕೆ ನಾವೇ ಏನು ಮಾಡಾಕತ್ತೀವಿ, ಅಪಾಯವನ್ನು ತಂದ್ಕೊಳಕತ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಈ ಒಂದು ಲಾಸ್ಟ್ ಸ್ಟಾಂಜಾ ನಮ್ಗೆ ಕೊಡ್ತೈತಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪೋಯಮ್ ವೆರಿ ವೆಲ್. ಸೊ ಥ್ಯಾಂಕ್ ಯು ಸೋ ಮಚ್.